ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಸ್ವಾಗತ ಮತ್ತೊಮ್ಮೆ ನಮ್ಮ ಚಾನಲ್ಗೆ. ನೀವು ನೋಡ್ತಿರೋ ಹಾಗೆ ನಾನು ಒಂದು ಗೋಧಿ ಹಿಟ್ಟನ್ನು ಬಳಸ್ಕೊಂಡು ಒಂದು ಸ್ವೀಟ್ ರೆಸಿಪಿ ಮಾಡೋದು ತೋರಿಸ್ತಿದ್ದೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ, ಹಾಗೆ ಹೆಲ್ದಿ ಕೂಡ ಇದು. ಬನ್ನಿ ಹಾಗಿದ್ರೆ ಇದನ್ನು ಯಾವ ರೀತಿ ಮಾಡೋದಂತ ನೋಡೋಣ. ನಾನಿಲ್ಲಿ ಒಂದು ಸ್ಟವ್ ಮೇಲೆ ಒಂದು ಪಾತ್ರೆ ಬಿಸಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಒಂದು ಗ್ಲಾಸ್ ಅಷ್ಟು, ಆಲ್ಮೋಸ್ಟ್ ಒಂದು ನೀರು ಕುಡಿಯೋ ಗ್ಲಾಸ್ ಇರುತ್ತಲ್ಲ, ಒಂದು 200 ml ಅಷ್ಟು ನೀರಿದೆ, ಅದನ್ನು ಹಾಕ್ಕೊಳ್ತಿದ್ದೀನಿ. ಹಾಗೆ ಇಲ್ಲಿ ಒಂದು ಕಪ್ ಆಗುವಷ್ಟು ಬೆಲ್ಲನ ಹಾಕ್ಕೊಳ್ತಿದ್ದೀನಿ. ಬೆಲ್ಲನ ಚೆನ್ನಾಗಿ ನೀರಲ್ಲಿ ಕರಗಿಸ್ಕೊಳ್ಬೇಕಷ್ಟೇ, ಯಾವುದೇ ರೀತಿ ಪಾಕ ತೆಗೆಯೋ ಅಗತ್ಯ ಇಲ್ಲ. ಬೆಲ್ಲ ಚೆನ್ನಾಗಿ ನೀರಿನ ಜೊತೆಗೆ ಕರಗಿ ಹೊಂದ್ಕೊಳ್ಬೇಕು, ಅಷ್ಟು ಮಾತ್ರ ನೀವು ಇದನ್ನು ಬಿಸಿ ಮಾಡ್ಕೊಳ್ಬೇಕು. ಜಾಸ್ತಿ ಪಾಕ ಬರೋವರೆಗೂ ಇದನ್ನು ಕುದಿಸ್ಬಾರ್ದು. ಇವಾಗ ನೋಡ್ತಿರ್ಬೋದು ನೀವು, ಇಲ್ಲಿ ಬೆಲ್ಲ ಎಲ್ಲ ಚೆನ್ನಾಗಿ ನೀರಲ್ಲಿ ಕರಗಿದೆ. ಈ ಟೈಮ್ನಲ್ಲಿ ಸ್ವಲ್ಪ ಏಲಕ್ಕಿ ಪೌಡ್ರ್ ಹಾಕ್ಕೊಂಡು ಗ್ಯಾಸ್ ಆಫ್ ಮಾಡ್ಕೊಂಡಿದ್ದೀನಿ ನಾನು. ಇದನ್ನು ನಾನಿಲ್ಲಿ ಪಾತ್ರೆನ ಸೈಡಲ್ಲಿ ಎತ್ತಿಟ್ಕೊಂಡು ಇದನ್ನು ತಣ್ಣಗೆ ಹಾಕ್ಬಿಡಬೇಕು ಪಾಕನ. ಸೊ ಇನ್ನೊಂದು ಪಾತ್ರೆನ ಬಿಸಿ ಇಟ್ಕೊಂಡಿದ್ದೀನಿ. ಇದಕ್ಕೆ 1 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ಇಲ್ಲಿ 1 ಕಪ್ಪಷ್ಟು ನಾನು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಹಾಗೆ ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆ ಹಿಟ್ಟನ್ನು ಕೂಡ ಹಾಕ್ಕೊಂಡಿದ್ದೀನಿ. ಅದಕ್ಕೇ ಗೋಧಿ ಹಿಟ್ಟು ಮತ್ತು ಕಡಲೆ ಹಿಟ್ಟನ್ನು ಎರಡೂ ಚೆನ್ನಾಗಿ ಈ ತುಪ್ಪದಲ್ಲಿ ಹುರ್ಕೊಳ್ಬೇಕು. ತುಪ್ಪ ಜಾಸ್ತಿ ಕೂಡ ಹಾಕ್ಲಿಕ್ಕೆ ಹೋಗಬಾರ್ದು, ಸ್ವಲ್ಪ 1 ಟೇಬಲ್ ಸ್ಪೂನ್ ಆದರೆ ಸಾಕು. ಹಸಿ ವಾಸನೆ ಏನಿರುತ್ತೆ ಕಡಲೆ ಹಿಟ್ಟಿಂದು ಅಥವಾ ಈ ಗೋಧಿ ಹಿಟ್ಟಿಂದು ಎರಡರದ್ದು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ತುಂಬಾ ಟೇಸ್ಟಿಯಾಗಿರುತ್ತೆ. ಇದನ್ನು ನೋಡಾದಮೇಲೆ ಖಂಡಿತವಾಗ್ಲೂ ನೀವು ಕೂಡ ಒಂದ್ಸರಿ ಮಾಡ್ಕೊಳ್ಳಿ. ನಾನು ಆವಾಗಲೇ ಹೇಳಿದಾಗ ಈ ಬೆಲ್ಲದ ಪಾಕ ಏನಿದೆ ಪೂರ್ತಿಯಾಗಿ ಕರಗಬೇಕು. ಬೆಲ್ಲ ಕರಗಿಸಿರೋ ನೀರೇನಿದೆ ಪೂರ್ತಿ ತಣ್ಣಗಾಗಬೇಕದು. ಅಷ್ಟರೊಳಗೆ ಇದನ್ನು ನಾವು ಹಿಟ್ಟನ್ನು ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲಿಟ್ಟು ಹುರ್ಕೊಳ್ಳಿ. ಎಷ್ಟೊತ್ತಾದರೂ ಪರವಾಗಿಲ್ಲ, ಮೀಡಿಯಮ್ ಫ್ಲೇಮಲ್ಲಿಟ್ಟೆ ಹುರ್ಕೊಳ್ಬೇಕು. ಹೈ ಫ್ಲೇಮಲ್ಲಿಟ್ಟರೆ ಏನಾಗುತ್ತೆ, ತಳದ ತಳ ಸೀದೋಗುತ್ತೆ. ಒಂದು ಲೇಯರ್ ಹಿಟ್ಟೇನಿದೆ ಸೀದೋಗುತ್ತೆ, ಅದು ಆವಾಗ ನಿಮಗೆ ಚೆನ್ನಾಗಿ ಬರಲ್ಲ ಸ್ವೀಟು. ಇವಾಗ ಗಂಟುಗಳೇನಾದರೂ ನಿಮಗೆ ಅನಿಸಿದ್ರೆ ಈ ಥರ ನಿಮ್ಮ ಹತ್ರ ಬೇಳೆ ಮ್ಯಾಶರ್ ಏನಾದರೂ ಇದ್ದರೆ ಅದರಿಂದ ಈ ಥರ ಗಂಟುಗಳನ್ನ ಚೆನ್ನಾಗಿ ಬಿಡಿಸ್ಕೊಳ್ಳಿ. ಸೊ ನೋಡಿ, ಹಿಟ್ಟಿನ ಕಲರು ಆಲ್ಮೋಸ್ಟ್ ಸ್ವಲ್ಪ ಚೇಂಜ್ ಆಗ್ತಾ ಬರ್ತಾಯಿದೆ. ಸ್ವಲ್ಪ ಗೋಲ್ಡನ್ ಬ್ರೌನಿಷ್ ಕಲರ್ ಆಗ್ತಾ ಬರ್ತಾಯಿದೆ. ಸೊ ಈ ಥರ ಹುರಿತಾ ಚೆನ್ನಾಗಿ ನೋಡಿ, ಈ ಥರ ಪೂರ್ತಿ ಕಲರ್ ಚೇಂಜ್ ಆಯಿತು ನೋಡಿ. ಇವಾಗ ಈ ಕಲರು ಕರೆಕ್ಟು ಅಂತ ಹೇಳ್ಬೋದು. ಇದರಿಂದ ಘಮ ವಾಸನೆ ಕೂಡ ಬರುತ್ತೆ, ಸ್ಮೆಲ್ಲು. ಅಲ್ಲಿವರೆಗೂ ಚೆನ್ನಾಗಿ ಹುರ್ಕೊಳ್ಳಿ. ಇದು ಹುರಿದಾಗಿದೆ. ಇವಾಗ ನಾನೊಂದು ಎಂಟಿ ಪ್ಲೇಟ್ಗೆ ನಾನು ಇದನ್ನು ತೆಗಿತಾ ಇದ್ದೀನಿ. ಹಿಟ್ಟನ್ನು ಹಾಕ್ಕೊಂಡು ಸ್ವಲ್ಪ ಈ ಥರ ಹರಡಿ, ಅದು ಕೂಡ ಆರಬೇಕು, ತಣ್ಣಗಾಗಬೇಕು. ಅಲ್ಲಿವರೆಗೂ ಬಿಟ್ಬಿಡಿ. ಸೊ ಇದಕ್ಕೆ ನಾನು ಕೊಬ್ಬರಿ ತುರಿ ಹಾಕ್ಕೊಳ್ತಿದ್ದೀನಿ, ತೆಂಗಿನಕಾಯಿ ತುರಿ 1 ಸ್ಪೂನಷ್ಟಿದೆ, ಒಂದು ಟೇಬಲ್ ಸ್ಪೂನಷ್ಟು. ಹಾಗೆ 1 ಟೀ ಸ್ಪೂನಷ್ಟು ಗಸಗಸೆ ಕೂಡ ಹಾಕ್ಕೊಂಡಿದ್ದೀನಿ. ಇದನ್ನು ಕೂಡ ಚೆನ್ನಾಗಿ ಇದ್ರ ಹಿಟ್ಟಿನ ಜೊತೆ ಬಿಸಿ ಹಿಟ್ಟಿರುತ್ತಲ್ಲ ಅದರ ಜೊತೆ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ಅದು ಕೂಡ ಚೆನ್ನಾಗಿ ಸ್ವಲ್ಪ ಬಿಸಿ ಆದಂಗೆ ಆಗುತ್ತೆ. ಪೂರ್ತಿಯಾಗಿ ತಣ್ಣಗಾಗಲಿ. ಇದು ಒಂದು 2 ನಿಮಿಷ ಬಿಡ್ತೀನಿ. ಸೊ ನೋಡಿ, ಇವಾಗ ಪೂರ್ತಿಯಾಗಿ ಹಿಟ್ಟು ತಣ್ಣಗಾಗಿದೆ. ಹಾಗೆ ಈ ಬೆಲ್ಲದ ಕಾಯಿಸಿರುವಂಥ ನೀರೇನಿದೆ ಅದು ಕೂಡ ತಣ್ಣಗಾಗಿದೆ. ಇವಾಗ ಹಿಟ್ಟಿನ ನಡುವೆ ಸ್ವಲ್ಪ ಜಾಗ ಮಾಡಿಕೊಂಡು ಸ್ವಲ್ಪನೇ ಹಾಕ್ಕೊಂಡು ಪಾಕನ ನೀವು ಈ ಥರ ಕಲಿಸ್ತಾ ಬನ್ನಿ. ಈಸಿಯಾಗಿ ಕರಗತ್ತೆ ಹಿಟ್ಟು ಬೆಲ್ಲದ ನೀರಲ್ಲಿ. ನಾನು ತೊಗೊಂಡಿರೋ ಹಿಟ್ಟಿನ ಅಳತೆಗೆ ಇಷ್ಟು ಪಾಕ ಕರೆಕ್ಟಾಗಿ ಆಯಿತು. 1 ಕಪ್ಪಷ್ಟು ಬೆಲ್ಲ, ಒಂದು 200 ಗ್ರಾಮಷ್ಟು ನೀರು, ಹಾಗೆ 1 ಕಪ್ಪಷ್ಟು ಗೋಧಿ ಹಿಟ್ಟು, 2 ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟು. ಈ ಕರೆಕ್ಟ್ ಆಯಿತು ಈ ಪಾಕ ಇಷ್ಟು ಹಿಟ್ಟಿಗೆ. ಇವಾಗ ಎಲ್ಲ ಹಿಟ್ಟನ್ನು ಚೆನ್ನಾಗಿ ಕಲಿಸ್ಕೊಳ್ಳಿ. ಈ ಪಾಕದ ಜೊತೆಗೆ ಚೆನ್ನಾಗಿ ಹೊಂದ್ಕೊಳ್ಬೇಕು. ಕೈಯಿಂದ ಬೇಕಿದ್ರೆ ನೀವು ಕಲಿಸ್ಕೊಳ್ಬೋದು, ಅಥವಾ ಮ್ಯಾಶರಿಂದ ಚೆನ್ನಾಗಿ ಮ್ಯಾಶ್ ಮಾಡಿಕೊಂಡ್ರು ಸರಿ. ಚೆನ್ನಾಗಿ ಕಲಿಸ್ಕೊಳ್ಬೇಕು. ತುಂಬಾ ಟೇಸ್ಟಿಯಾಗಿರುತ್ತಿದ್ದು. ಒಂದು ಸರಿ ಖಂಡಿತವಾಗ್ಲೂ ಮಾಡಿ. ಸೊ ನೋಡ್ತಿರ್ಬೋದು, ನಾನಿಲ್ಲಿ ಈ ಥರ ಚೆನ್ನಾಗಿ ಕಲಸಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ.
ಒಂದು ಪ್ಲೇಟ್ಗೆ ನಾನು ಮೊದಲೇ ಇಲ್ಲಿ ತುಪ್ಪನ ಹಚ್ಕೊಂಡು ರೆಡಿ ಮಾಡಿಟ್ಕೊಳ್ತೀನಿ. ಇದ್ರ ಮೇಲ್ಗಡೆ ಒಂದೊಂದಾಗಿ ನಿಮ್ಗೆ ಯಾವ ಆಕಾರಕ್ಕೆ ಪೇಡ ಆಕಾರಕ್ಕೆ ಬೇಕಾದರೆ ಪೇಡ ಆಕಾರಕ್ಕೆ ನೀವು ಮಾಡ್ಕೊಳ್ಬೋದು. ನಾನಿಲ್ಲಿ ಒಂದು ಪೇಡ ಆಕಾರಕ್ಕೆ ಇದನ್ನು ಮಾಡ್ಕೊಳ್ತಿದ್ದೀನಿ. ನಿಮ್ಗೆ ಯಾವಾಗಲೇ ಸ್ವೀಟ್ ತಿನ್ಬೇಕನ್ಸಿದ್ರು ಇದನ್ನು ತಕ್ಷಣಕ್ಕೆ ಮಾಡ್ಕೊಂಡು ಬಿಡ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ, ಹೆಲ್ದಿ ಕೂಡ. ಗೋಧಿ ಹಿಟ್ಟಿಂದ ಮಾಡಿರೋದ್ರಿಂದ, ಬೆಲ್ಲ ಗೋಧಿ ಹಿಟ್ಟನ್ನು ಬಳಸಿರೋದ್ರಿಂದ ಹೆಲ್ದಿಯಾಗಿ ಕೂಡ ಇರುತ್ತೆ ಸ್ವೀಟು. ಸೊ ಇವಾಗ ನೋಡ್ತಿರ್ಬೋದು ಗೋಧಿ ಹಿಟ್ಟಿನ ಸ್ವೀಟ್ ರೆಸಿಪಿ ರೆಡಿಯಾಗಿದೆ. ಇದಕ್ಕೆ ಮೇಲ್ಗಡೆ ನೀವು ಬೇಕಿದ್ದರೆ ಈ ಥರ ಗೋಡಂಬಿನೋ ಅಥವಾ ಬಾದಾಮಿನೋ ಈ ಥರ ಗಾರ್ನಿಷಿಂಗ್ಗೆ ಅಂತ ಇಡ್ಬೋದು. ನಾನಿಲ್ಲಿ ಗೋಡಂಬಿ ಇಡ್ತಾಯಿದ್ದೀನಿ. ಸೊ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ಒಂದು ಲೈಕ್ ಒತ್ತೋದನ್ನು ಮರಿಬೇಡಿ. ಹಾಗೆ ನನ್ನ ಚಾನಲ್ಗೆ ಇನ್ನು ಯಾರು ಸಬ್ಸ್ಕ್ರೈಬ್ ಆಗಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗೋದನ್ನು ಕೂಡ ಮರಿಬೇಡಿ. ಥ್ಯಾಂಕ್ ಯು.